ನಮಸ್ತೆ. ನನ್ನ ಹೆಸರು ಸವಿತಾ ಎಸ್ ಎನ್ ಅಂತ. ನಾನೊಂದು ಚಿಕ್ಕದಾಗಿ ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ, SS ಎಂಟರ್ಪ್ರೈಸ್ ಅಂತ. ನಾನು ಒಬ್ಬಳೇ ಇರೋದು. ನನಗೆ 2 ಮಕ್ಕಳಿದ್ದಾರೆ. ಅವರಿಗೆಲ್ಲ ಬೇರೆ ಬಿಸ್ನೆಸ್ ಇದೆ, ಚಿಕ್ಕದಾಗೇ ಇದೆ, ದೊಡ್ಡದಾಗೇನಿಲ್ಲ ಬಿಸ್ನೆಸ್ಸು. ಇದು ನಾನು 15 ವರ್ಷದಿಂದ ನಡೆಸ್ಕೊಂಬರ್ತಾಯಿದ್ದೀನಿ. ಏನೂ ತೊಂದರೆ ಇಲ್ಲ ಸರ್, ಜೀವನ ಮಾಡೋಕ್ಕೆ ಆಗಲಿ ಅದಕ್ಕೂ ಏನೂ ತೊಂದರೆ ಇಲ್ಲ. ಆರಾಮಾಗಿದ್ದೀನಿ, ಲೈಫೆಲ್ಲ ಆರಾಮಾಗಿ ಲೀಡ್ ಮಾಡ್ತಾಯಿದ್ದೀನಿ. ಇದರಿಂದ ಬೆಳಿಬೋದು, ಉಳಿಲೂಬೋದು, ಅಳಿಲೂಬೋದು, ಆ ಥರ ಇದೆ. ಚೆನ್ನಾಗಿದೆ, ಮಾಡ್ಬೋದು ಅಷ್ಟೇ. ಅದು ಟ್ಯಾಲೆಂಟ್ ಇದ್ದವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಸರ್. ಈ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ಯಾರಾಗನ್ದು ಜಾಬ್ ವರ್ಕ್ ಮಾಡ್ತಾ ಇರೋದು. ನಾನು 15 ವರ್ಷದಿಂದ. ನನಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಲೇಡೀಸ್ ಅಂತ ಯಾರು ಏನು ಕೆಟ್ಟದಾಗೆಲ್ಲ ಇದು ಮಾಡಲ್ಲ, ಆದರೂ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಅವರು ನನಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿದೆ ಸರ್. ಎಂಪ್ಲಾಯೀಸು ಒಂದು 15 ಜನ ಇದ್ದಾರೆ ಸರ್. 15 ಜನ. ಒಬ್ಬರು ಸೂಪರ್ವೈಸರ್ ಇದ್ದಾರೆ. ಎಲ್ಲ ಅವ್ರದ್ದೇ ತೊಗೊಂಡು ಹೋಗ್ತಾರೆ, ತೊಗೊಂಡು ಬರ್ತಾರೆ. ಚೆನ್ನಾಗಿದೆ ಬಿಸ್ನೆಸ್ಸು. ನಾನು 15 ವರ್ಷದಿಂದ ನನಗೇನು ಗೊತ್ತಿರಲಿಲ್ಲ ಸರ್. ಆ್ಯಕ್ಚುಲಿ ನಾನು ಓದಿಲ್ಲ. ನಾನು ಕನ್ನಡ ಮೀಡಿಯಮ್ 7th ಮಾತ್ರ ಮಾಡಿರೋದು. ಆದರೂ ನಾನು ಎಲ್ಲ ಟ್ಯಾಲೆಂಟಲ್ಲಿ ಅದೆಲ್ಲ ನೋಡಿಕೊಂಡು, ಅವರು ಬೇರೆ ಫ್ಯಾಕ್ಟ್ರಿಲೆಲ್ಲ ನೋಡಿಕೊಂಡು ಅದೆಲ್ಲ ನಾನಿವಾಗ ಒಂದು ಸ್ಟ್ಯಾಂಡಾಗಿ ನಿಂತ್ಕೊಂಡಿದ್ದೀನಿ ಸರ್. ತುಂಬ ಕಷ್ಟನೇ ಇತ್ತು ಸ್ಟಾರ್ಟಿಂಗಲ್ಲಿ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇವಾಗ ಚೆನ್ನಾಗಿದೆ ಸರ್. ತುಂಬ ಜನ ಕೇಳ್ತಾ ಇದ್ದೆ, ನಾನು ಒಂದು ಮೆಂಬರ್ ಆಗಬೇಕು, ನನಗೇನಾದರೂ ಪ್ರಾಬ್ಲಮ್ ಆದರೆ ಸಪೋರ್ಟ್ ಇರುತ್ತೆ ಅಂತ ಕೇಳ್ತಾ ಇದ್ದೆ. ಆದರೂ ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ. ದುಡ್ಡೆಲ್ಲ ಜಾಸ್ತಿ ಕೇಳಿದರು. ನೋಡೋಣ ಅಂತ ಸುಮ್ಮನೆ ಇದ್ದೆ. ಇದು ನನ್ನ ಮನೆ ಬಾಗಿಲಿಗೆ ಬಂದಿದೆ, ಇದನ್ನು ಮಾತ್ರ ಬಿಡಲ್ಲ. ನೋಡೋಣ, ನನಗೇನಾದರೂ ಕಷ್ಟ ಬಂದರೆ ಅವ್ರ ಕಡೆಯಿಂದ ನಾನು ಹೆಲ್ಪ್ ತೊಗೊಳಕ್ಕೆ ನನಗೂ ಈಸಿ ಆಗುತ್ತೆ.